ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಟು ಅಲಿಜಾ ಸ್ವೀಟ್ ಕಿಚನ್. ಇವತ್ತು ನಾವು ಹೆಸರುಬೇಳೆಯ ವೆಯ್ಟ್ ಲಾಸ್ ಮೂಂಗ್ ದಾಲ್ ದೋಸೆ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಅರ್ಧ ಕಪ್ ಹೆಸರುಬೇಳೆಯನ್ನು ತಗೊಳ್ಳೋಣ. ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಆ್ಯಡ್ ಮಾಡಿ 8 ಗಂಟೆ ನೆನಿಬೇಕು. ಇದು ನಂತರ ನೆಂದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ 4 ಸ್ಪೂನ್ ಓಟ್ಸ್, 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್, ಜೀರಿಗೆ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1/4 ಇಂಚು ಶುಂಠಿ ತಗೊಂಡಿದ್ದೇನೆ. 1 ಬಂಚ್ ಕರಿಬೇವು, 2 ಕಾಯಿ ಮೆಣಸು, 1 ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಈಗ ನಾವು ಗ್ರೈಂಡ್ ಮಾಡಿಕೊಳ್ಳುವ. ಈಗ ಹಿಟ್ಟು ರೆಡಿ ಆಯಿತು. ಇನ್ನು ಬೌಲ್ಗೆ ಹಾಕುವ ಹಿಟ್ಟನ್ನು. ಇದಕ್ಕೆ ನಾವು 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕ್ಕೊಳ್ಳುವ ಬ್ಯಾಟರ್ಗೆ. ಮತ್ತು ತುರಿದ ಕ್ಯಾರೆಟ್ ಹಾಕುವ. ಇದನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಜಾಸ್ತಿ ತೆಳುವಾಗಿರಬಾರ್ದು, ಹಿಟ್ಟು ಹದವಾಗಿರಲಿ. ನಾವು ಉದ್ದಿನ ದೋಸೆ ಮಾಡ್ತೇವಲ್ಲ, ಅಷ್ಟೇ ಹದವಾಗಿರಲಿ. ಒಂದು ಪ್ಯಾನಿಗೆ ಎಣ್ಣೆ ಸವರಿ. ಮೀಡಿಯಂ ಫ್ಲೇಮಲ್ಲಿ ಇಡಿ ಪ್ಯಾನನ್ನು. ಈಗ ಬ್ಯಾಟ್ರ್ ಹಾಕುವ. ಇನ್ನು ಲಿಡ್ ಮುಚ್ಚಿಡಿ 2 ನಿಮಿಷ. 2 ನಿಮಿಷ ಆಯಿತು. ಈಗ ನಾವು ದೋಸೆಯನ್ನು ಫ್ಲಿಪ್ ಮಾಡುವ. ಒಂದು ನಿಮಿಷ ಬೇಯಿಸಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕುವ. ಈಗ ನಮ್ಮ ದೋಸೆ ರೆಡಿ ಆಯಿತು. ಇದೇ ರೀತಿ ಇನ್ನೊಂದು ದೋಸೆಯನ್ನು ಹಾಕುವ. ಈ ದೋಸೆಯಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರ್ತದೆ. ಹಾಗೆ ಇದು ಎಲ್ಲರಿಗೂ ತಿನ್ಬೋದು. ಮಕ್ಕಳಿಗೆ, ಮುದುಕರಿಗಾಗಲಿ ಯಾರಿಗೂ ತಿನ್ಬೋದು. ಮತ್ತು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಇದಕ್ಕೂ ಕೂಡ ತುಪ್ಪ ಸವರುವ ಸ್ವಲ್ಪ. ಈಗ ನಮ್ಮ ವೆಯ್ಟ್ ಲಾಸ್ ಮೂಂಗ್ ದಾಲ್ ದೋಸೆ ರೆಡಿ ಆಯಿತು. ನನ್ನ ರೆಸಿಪಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್. ಥ್ಯಾಂಕ್ ಯು.